ಇವತ್ತು ನಮ್ಮ ಕುಮಾರ್ ಪ್ರತಿ ಸಾಲಿನಂತೆ ಈ ಸಾಲಿನಲ್ಲೂ ಕೂಡ 3ನೇ ವರ್ಷ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಯೋಗಣ್ಣ ಅವರ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡಿ ಇವತ್ತು ನಡೆಸ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಸಂತೋಷ ಕೊಟ್ಟಿದೆ. ಅವನು ಇದೇ ರೀತಿ ಏನನ್ನೂ ನಿರೀಕ್ಷೆ ಮಾಡದೆ ಸಮಾಜ ಸೇವೆಯನ್ನು ಬಹಳ ವರ್ಷಗಳಿಂದ ತನ್ನದೇ ಆದ ರೂಪದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈ ಒಂದು ಹಿರಿಯರು ನಾವು ಬಹಳ ಒಂದು ರೀತಿಯಾದಂಥ ಸಮಾಜದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಸನ್ನಿವೇಶದಲ್ಲಿ ವಿಶೇಷವಾಗಿ ಹಿರಿಯರಿದ್ದೀವಿ. ಯಾಕೆ ಅಂತಂದರೆ ಇವತ್ತು ಎಲ್ಲರೂ ಕುಟುಂಬ ಪದ್ಧತಿ ಬದಲಾದ ನಂತರ ಇರ್ತಕ್ಕಂಥ 1-2 ಮಕ್ಕಳುಗಳು ನಮ್ಮ ಜೊತೆ ಇರ್ತಕ್ಕಂಥ ಅವಕಾಶಗಳಿವೆ, ಕೆಲವರಿಗಿಲ್ಲ. ಕೆಲವರು ದೂರದ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಬದುಕನ್ನು ಕಟ್ಟುವಂಥ ಅನಿವಾರ್ಯ ಸನ್ನಿವೇಶಗಳು ಅವ್ರ ಶಿಕ್ಷಣದ ಕಾರಣಕ್ಕೆ, ಅವ್ರ ಉದ್ಯೋಗದ ಕಾರಣಕ್ಕೆ ಆಗ್ತಾ ಇದೆ. ಅಂತ ಒಂದು ಸನ್ನಿವೇಶದಲ್ಲಿ ಒಂದು ರೀತಿ ನಾವು ನಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಕುಟುಂಬದ ಡಿಪೆಂಡ್ ಆಗಿರ್ತಕ್ಕಂಥ ಹೆಂಡತಿ ಮತ್ತು ಇದರ ಮೇಲೆ ಆಗ್ತಾ ಇದೆ. ಇದು ಒಂದ್ ಕಡೆಗಾದ್ರೆ ಆರ್ಥಿಕವಾಗಿ ಸಬಲರಿದ್ದರ ಕತೆ ಇನ್ನೂ ಚಿಂತಾಜನಕ. ನಾವು ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು, ನಮ್ಮ ಮಕ್ಕಳ ಪೋಷಣೆ ಮಾಡಬೇಕು ಅನ್ನೋದಷ್ಟಕ್ಕೆ ವಿಚಾರಕ್ಕೆ ನಾವು ಗಮನ ಕೊಡ್ತಾ ಬದುಕನ್ನು ಕಟ್ಟುವಾಗ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ಇವತ್ತಿನ ಆಹಾರ ಅದು ಅಮೃತ ಆಗಿ ಉಳ್ಕೊಳ್ಳೋಕ್ಕೆ ನಾವೇನು ಬಿಟ್ಟಿಲ್ಲ, ಅದ್ರಲ್ಲಿ ವಿಷ ಬಹಳಷ್ಟು ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ವಿಷಾಹಾರವನ್ನು ಸೇರಿಸ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಔಷಧಿ ಸಿಂಪಡಿಸಿದಂಥ ಕೆಮಿಕಲ್ ಇರ್ತಕ್ಕಂಥ ಆಹಾರವನ್ನು ನಾವು ಸೇವಿಸೋ ಕಾರಣಕ್ಕಾಗಿ ನಮಗೆ 25 ವರ್ಷ 30 ವರ್ಷ 35 ವರ್ಷಗಳಿಗೆ BP ಶುಗರ್ ಅನ್ನೋದು ಜೊತೆಗೆ ಅದು ಗಂಡ ಹೆಂಡತಿ ಹೆಂಗಿದ್ದಾರೋ ಹಂಗಿದ್ದಂಗೆ ತುಂಬಾ ಕುಟುಂಬಗಳಲ್ಲಿ, ತುಂಬಾ ಮನೆಗಳಲ್ಲಿ, ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರ ಮನೆಗಳಲ್ಲೂ ಅದರ ಶೇಕಡಾವಾರು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಹಾಗೇನಾದ್ರೂ ಒಂಚೂರು ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ಈ ವಯಸ್ಸಿಗೆ 55-60 ಬರುವವರೆಗೆ ಅವರಿಗೆ ಗ್ಲೂಕೋಮಿಯಾ ಇರ್ಬೋದು, ಬೇರೆ ಬೇರೆ ಕಾರಣದಲ್ಲಿ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುವಂಥದ್ದು ಇದು ಒಂದ್ ಕಡೆ ಕಾಣ್ತಾ ಇದ್ದೀವಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಈ ವರ್ಷದಲ್ಲಿ ತುಂಬಾ ಜನಕ್ಕೆ ಇದ್ದಕ್ಕಿದ್ದಾಗೆ ತೀರ್ಕೊಂಡ. 25 ವರ್ಷದ ಹುಡುಗ ತೀರ್ಕೊಂಡ, 30 ವರ್ಷದಲ್ಲಿ ತೀರ್ಕೊಂಡ, 36 ವರ್ಷದಲ್ಲಿ ತೀರ್ಕೊಂಡ, 45 ವರ್ಷದಲ್ಲಿ ತೀರ್ಕೊಂಡ, 60 ವರ್ಷದಲ್ಲಿ ತೀರ್ಕೊಂಡ, ಏನೂ ಇಲ್ಲ ಆರಾಮಾಗಿದ್ರು ಅಂತ ಹೃದಯ ಸ್ತಂಭನದಿಂದ ತೀರ್ಕೊಂಡ ಅನ್ನುವಂಥ ಮಾತುಗಳನ್ನ ನಾವು ತುಂಬಾ ಕಡೆ ಕೇಳ್ತಾ ಇದ್ದೀವಿ. ಅಂದ್ರೆ ಒಳಗಡೆ ಈ ಸೈಲೆಂಟ್ ಕಾರ್ಡಿಯೋ ಏನಿದೆಯೋ ಇದು ನಾವು ದೀರ್ಘಕಾಲಿಕವಾಗಿ ನಮ್ಮೊಳಗೆ ನಾವು ತಪಾಸಣೆಯನ್ನ ಮಾಡಿಸದೆ ಒಂದ್ ರೀತಿ ಅದ್ರ ಬಗ್ಗೆ ಗಮನ ಕೊಡದೆ ನಾನೇನು ಗಟ್ಮುಟ್ಟಾಗಿದ್ದೀನಿ ಅಂತ ಮೇಲ್ನೋಟಕ್ಕೆ ನಾವೇನ್ ಅನ್ಕೋತಿದೀವೋ ಅದು ಈ ರೀತಿ ಸಮಸ್ಯೆಗಳನ್ನ ಒಮ್ಮೆಲೆ ತಂದಿಡ್ತಾ ಇದೆ. ಆ ಕುಟುಂಬ ಬೀದಿ ಪಾಲಾಗುವಂತ ಸನ್ನಿವೇಶಗಳು ನಿರ್ಮಾಣ ಆಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ವೈಜ್ಞಾನಿಕ ಯುಗ ಒಂದ್ ಕಡೆ ತುಂಬಾ ಮುಂದುವರೆದಿದೆ. ಯಾರೋ ಹಣ ಇರ್ತಾರೋ ಅವ್ರಿಗೆ ಆ ಸೌಲಭ್ಯಗಳು ಒಂದ್ ಕಡೆ ಸಿಗೋದಾದ್ರೆ ಸರ್ಕಾರಗಳು ಕೂಡ ಯೋಜನೆಗಳ ಮುಖಾಂತರ ಒಂದಷ್ಟು ವೈದ್ಯಕೀಯ ನೆರವನ್ನ ಕೊಡುವಂತ ಪ್ರಯತ್ನಗಳು ಸಫಲವಾಗಿ ಆಗ್ತಿದೆ. ಅದರ ನಡುವೆನೂ ಕೆಲವೊಂದಷ್ಟು ಕಾಯಿಲೆಗಳಿಗೆ ವೈದ್ಯಕೀಯ ನೆರವು ಸರ್ಕಾರದಿಂದ ಪೂರ್ತಿ ಸಿಗಲ್ಲ. ಅಂಥದ್ರಲ್ಲಿ ನಾವೇ ನಮ್ದಕ್ಕೆ ಮಾಡ್ಕೋಬೇಕಾದಂಥದ್ದಿದೆ. ಅಂಥವು ಎಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವಂಥ ಯೋಜನೆ ಇಟ್ಕೊಂಡು ನಾವು ವಿಶೇಷವಾಗಿ ಯುವಕರಿದ್ದಾಗಲೇನೆ ವ್ಯಾಯಾಮ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಈ ರೀತಿಯಾದಂಥ ಕಸ್ತು ಮಾಡೋದ್ರ ಮುಖಾಂತರ, ದೈಹಿಕವಾಗಿ ಶ್ರಮ ವಹಿಸೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಂಡು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಅಂತ ಎಚ್ಚರಿಕೆ ವಹಿಸಬೇಕಾದ್ದು ತುಂಬಾ ಅಗತ್ಯತೆ ಇದೆ. ವಿಶೇಷವಾಗಿ ನಾವು ಆ ರೀತಿ ಮಾಡಲಿಲ್ಲ ಅಂದ್ರೆ ನಮಗಷ್ಟೇ ಸಮಸ್ಯೆ ಅಲ್ಲ, ನಾವು ಮಾನಸಿಕವಾಗೂ ಕುಂತೀವಿ, ದೈಹಿಕವಾಗಿ ಕುಂತೀವಿ. ಆದ್ರೆ ಡಿಪೆಂಡೆನ್ಸ್ ಇರ್ತಕ್ಕಂಥವ್ರಿಗೂ ತೊಂದರೆ ಆಗುತ್ತೆ. ಇವೆಲ್ಲವನ್ನ ನಾವು ಗಮನಿಸಿದಾಗ ನಾವು ವಿಶೇಷವಾಗಿ ನಾವು ನಮ್ಮ ಆರೋಗ್ಯವನ್ನ ನಮ್ಮ 25, 30, 35ನೇ ವಯಸ್ಸಿದ್ದೆ ತಪಾಸಣೆಗಳನ್ನ ಶುರು ಮಾಡಿ ಕಾಲಕ್ಕೆ ನಾವು ಎಚ್ಚರಿಕೆ ವಹಿಸಬೇಕಾದಂತ ಅಂಶಗಳನ್ನ ವಹಿಸಿ ನಮ್ಮ ವ್ಯಾಯಾಮಗಳು ಮತ್ತೊಂದನ್ನು ತೀವ್ರಗತಿಯಲ್ಲಿ ಇಟ್ಕೊಂಡು ಆಹಾರವನ್ನ ಯಾವ ರೀತಿ ನಿಯಮಿತವಾಗಿರ್ಬೇಕು, ಯಾವ ಫುಡ್ ತಗೋಬೇಕು, ಯಾವ ತಗೋಬಾರ್ದು ಅನ್ನೋದನ್ನು ಕೂಡ ಎಚ್ಚರಿಕೆ ವಹಿಸಿಕೊಂಡು ನಮ್ಮ ಜೀವನವನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ಬೇಕಾದಂತ ಇವತ್ತಿನ ಸ್ಥಿತಿ ಏನಿದೆಯೋ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅದ್ರ ನಡುವೆ ನಾವೇ 6 ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಈ ರೀತಿ ತಪಾಸಣೆಗಳನ್ನ ಮಾಡಿಸ್ಬೇಕಾದಂಥದ್ದು ನಮ್ಮೆಲ್ಲರಿಗೂ ಅನಿವಾರ್ಯ ಆಗಿದೆ. ಅದರ ನಡುವೆ ತುಂಬಾ ಜನಕ್ಕೆ ಈ ರೀತಿಯಾಗಿ ನಾವು ಮಾಡಿಸೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಉಚಿತವಾದಂತ ತಪಾಸಣಾ ಶಿಬಿರಗಳನ್ನ ಸಾಮಾಜಿಕ ಸಂಸ್ಥೆಗಳು
ಮತ್ತು ಸಮಾಜದ ಬಗ್ಗೆ ಕಾಳಜಿ ಉಳ್ಳಂತ ಕುಮಾರ್ ಅಂತ ವ್ಯಕ್ತಿಗಳು ಏರ್ಪಡಿಸಿದಾಗ ಸಂಕೋಚ ಪಡದೆ ಇಲ್ಲಿ ಬಂದು ಇಲ್ಲಿ ಆಸ್ಪತ್ರೆಯವರು ನಿಮ್ಗೆ ಅಲ್ಲಿ ದುಡ್ಡು ತಗೊಂಡಾಗ ಏನ್ ತರ ಡಯಾಗ್ನೈಸ್ ಮಾಡ್ತಾರೋ ಇಲ್ಲಿ ಈಗಲೂ ಅದೇ ರೀತಿ ಮಾಡ್ತಾರೆ. ಅದನ್ನ ಮಾಡಿ ಪ್ರೈಮರಿ ಈ ಡಯಾಗ್ನೈಸಿಸ್ ಮಾಡಿ ಇಲ್ಲಿ ಸಮಸ್ಯೆ ಇದೆ ಇಲ್ಲಿ ಇಲ್ಲ ಅನ್ನೋದನ್ನ ಕೊಡ್ತಾರೆ. ಅದ್ರ ಮುಂದಿನ ನಿರ್ಣಯಗಳನ್ನ ವಿವೇಚನೆಗಳನ್ನ ನೀವು ಮಾಡೋಕೆ ಅವಕಾಶ ಇರುತ್ತೆ. ಅಲ್ಲಿ ಬಂದು ತೋರಿಸ್ಕೊಂಡು ಹೃದಯ ಸಂಬಂಧದಿರ್ಬೋದು ಬೇರೆ ಬೇರೆದಿರ್ಬೋದು ಆಗಿಂದಾಗೆ ನಾವು ನಮ್ಮನ್ನ ಎಚ್ಚರಿಸಿಕೊಳ್ಳುವಂತ ನಮ್ಮನ್ನ ಸರಿದಾರಿಗೆ ಆರೋಗ್ಯದಲ್ಲಿ ಕರೆದೊಯ್ಯುವಂತ ಪ್ರಯತ್ನಕ್ಕೆ ನಮ್ಮ ಹೆಜ್ಜೆ ಹಾಕಬೇಕಾಗಿದೆ. ಇವತ್ತು ಹಿರಿಯರು ವಿಶೇಷವಾಗಿ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ಅದು ನೋವಿನ ಸಂಗತಿ ಆದ್ರೂ ಕೂಡ ಎಲ್ಲ ಒಂದಷ್ಟು ಕಡೆ ಚೆನ್ನಾಗಿ ನೋಡ್ಕೊಳ್ಳುವಂತ ಮಕ್ಳಿರ್ಬೋದು. ಆದ್ರೆ ಅವ್ರಿಗೂ ಅನಿವಾರ್ಯ ಇದೆ ಜೀವನ ಕಟ್ಟಕ್ಕೆ ಬೇರೆ ಊರಿಗೆ ಹೋಗುವಂಥದ್ದು. ಇಂಥ ಸನ್ನಿವೇಶದಲ್ಲಿ ಈ ಒಂದು ಹಿರಿಯರು ತಾವೇ ತಮ್ಮ ಜೀವನವನ್ನ ಕೊನೆ 70, 75, 80 ವರ್ಷದವರು ಕೂಡ ಸೆಕ್ಯೂರಿಟಿ ಮೆನ್ ಆಗಿ ಇನ್ನೊಂದಾಗಿ ಮಾಡಿ ಬದುಕುವಂತ ಒಂದು ವರ್ಗನೂ ಇದೆ. ಇನ್ನೊಂದು ವರ್ಗ ಸುಶಿಕ್ಷಿತವಾಗಿರ್ತಕ್ಕಂಥವರು ತಾವು ಗಳಿಸಿದಂಥದ್ದಲ್ಲಿ ಸ್ವಲ್ಪ ಇರೋದಿಲ್ಲ ಆರಾಮಾಗಿದ್ದಾರೆ, ಬಟ್ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದೆ. ಕೊನೆಗೆ ಅದನ್ನ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಇದ್ದಾರೆ. ನಮಗೆ ಎರಡನ್ನೂ ಸಮತೋಲನದಿಂದ ಕರ್ಕೊಂಡು ಹೋಗ್ಬೇಕಾಗಿದೆ. ನಾವು ಒಂದ್ ಕಡೆ ಗಳಿಕೆ ಒಂದ್ ಕಡೆ, ನಮ್ಮ ಉದ್ಯೋಗ ಒಂದ್ ಕಡೆ ಆದ್ರೆ ಆರೋಗ್ಯವನ್ನ ಸಮಾನವಾಗಿ ನೋಡುವಂತ ಜವಾಬ್ದಾರಿಯಿಂದ ನೋಡೋದ್ರ ಮುಖಾಂತರ ನಮ್ಮ ಆ ಚಿಕ್ಕ ವಯಸ್ಸಿಂದನೇ ನಮಗೆ ಬೇಕಾದಂತ ಜೀವನ ಪದ್ಧತಿಗಳನ್ನ ರೂಢಿಸ್ಕೊಳ್ಳೋದು, ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಳ್ಳೋದು, ಅದ್ರ ಮುಖಾಂತರ ನಾವು ಆರೋಗ್ಯವಾಗಿದ್ದು ನಮ್ಮ ಕುಟುಂಬವನ್ನ ಆರೋಗ್ಯವಾಗಿ ಮಾರ್ಗದರ್ಶನ ಮಾಡ್ತಾ ಸಮಾಜಕ್ಕೂ ಒಂದಷ್ಟು ಮಾರ್ಗದರ್ಶನ ಮಾಡ್ತಾ ಈ ರೀತಿ ಇರಬೇಕು ಅಂತ ಹೇಳಿ ಯೋಗ ಇತ್ಯಾದಿಗಳನ್ನ ನಿರಂತರ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಜೀವನ ಕ್ರಮವನ್ನ ಸುಧಾರಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವಂಥ ಪ್ರಯತ್ನವನ್ನ ನಾವು ಮುಂದಿನ ಪೀಳಿಗೆ ವಿಶೇಷವಾಗಿ ಮಾಡಬೇಕಾಗಿದೆ. ಈಗಾಗಲೇ ಡಯಾಬಿಟಿಕ್ ಇರ್ತಕ್ಕಂಥವ್ರು, BP ಇರ್ತಕ್ಕಂಥವ್ರು ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಕ್ರಮಕ್ಕೆ ಬೇಕಾದಂತ ಜೀವನ ಕ್ರಮಗಳನ್ನ ಅನುಸರಿಸದೆ ಹೋದ್ರೆ ಅದು ಮತ್ತಷ್ಟು ಕಾಂಪ್ಲಿಕೇಶನ್ಗಳಾಗಿ ನಿಮ್ಗೂ ಒಂದಷ್ಟು ತೊಂದರೆ, ಬೇರೆ ಬೇರೆಯವ್ರಿಗೂ ತೊಂದರೆ, ಆರ್ಥಿಕವಾಗಿ ಮುಗ್ಗಟ್ಟು, ಆ ಸನ್ನಿವೇಶದಲ್ಲಿ ನೆರವು ಸಿಗದೇ ಇದ್ದಂಥದ್ದು, ಅದಕ್ಕೆ ತೊಳಲಾಡುವಂಥದ್ದು. ಈ ರೀತಿ ದೈನಂದಿಕವಾಗಿ ನೀವು ಯಾವುದೇ ಹಾಸ್ಪಿಟಲ್ಗಳು ಹೋದ್ರೆ ಹೆಚ್ಚು ನಾವು ನೋಡುವಂತ ಅವಕಾಶ ಸಿಗುತ್ತೆ. ಆಮೇಲೆ ಈ ವಿಶೇಷವಾಗಿ ಡಯಾಬಿಟಿಕ್ ಅನ್ನೋದು ತತ್ಕ್ಷಣಕ್ಕೆ ಏನು ಗೊತ್ತಾಗಲ್ಲ, ನೋಡಕ್ಕೆ ಎಲ್ಲ ಆರಾಮಾಗಿ ಕಾಣ್ತಾ ಇರ್ತೀವಿ. ಯಾವತ್ತೋ ಒಂದ್ ದಿನಕ್ಕೆ ಹೋದ್ರೆ ಒಂದಷ್ಟು ಸಿಂಪ್ಟಮ್ಸ್ ಕಂಡಿರುತ್ತೆ, ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ನಾವು ಯಾವತ್ತೋ ಒಂದು ಹೋದ್ರೆ 300, 400, 500 ರೀಡಿಂಗ್ ಅಲ್ಲಿ ಬರೋದು, ಅದುವರೆಗೆ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಅದರದ್ದು ಪರಿಣಾಮ ಬೀರುವುದು. ಇವನ್ನೆಲ್ಲ ವೈದ್ಯರು ಹೇಳುವಂತ ಸನ್ನಿವೇಶದಲ್ಲಿ ಹೌದಾ ಹಿಂಗಾಗಿತ್ತ ಅನ್ನೋದು ನಾನು ಯಾವುದೋ ನನ್ನ ಅವತ್ತಿನ ಅವಶ್ಯಕತೆ ಕಾರಣಕ್ಕಾಗಿ ತುಂಬಾ ತುರ್ತಾಗಿ ತೊಡ್ಕೊಂಡ್ಬಿಟ್ಟಿದ್ದೆ, ನಾನು ಅದರಲ್ಲಿ ಇನ್ವಾಲ್ವ್ ಆಗೋಕ್ಕಲ್ಲ, ಈ ಕಡೆ ಗಮನಿಸಲಿಲ್ಲ ಅನ್ನೋವರೆಗೆ ತುಂಬಾ ಮುಂದೆ ಹೊರಟೋಗಿರ್ತವೆ ಕಾಯಿಲೆಗಳು. ಆ ಕಾರಣಕ್ಕಾಗಿ ನಾವು ಪ್ರತಿಯೊಬ್ರು ಕೂಡ ನಮ್ಮ 35ನೇ ವರ್ಷ 40ನೇ ವರ್ಷದಿಂದನೇ ಪ್ರತಿಯೊಬ್ರು 6 ತಿಂಗಳಿಗೊಂದ್ಸತಿ ಕಡ್ಡಾಯವಾಗಿ ನಮ್ಮ ದೇಹವನ್ನ ಈ ರೀತಿ ಪರೀಕ್ಷೆಗೆ ಒಳಪಡಿಸೋದ್ರ ಮುಖಾಂತರ ಆಗಿಂದಾಗೆ ಏನೂ ಇಲ್ಲ ಅಂದ್ರೆ ಸಂತೋಷ, ತಪಾಸಣೆಗೆ ಒಳಪಡಿಸೋದ್ರಿಂದ ತಪ್ಪೇನಿಲ್ಲ. ಏನೂ ಇಲ್ಲ ಅಂದಾಗ ನಾವು ಇನ್ನಷ್ಟು ಆರಾಮವಾಗಿ ಮುಂದೆ ಹೆಜ್ಜೆ ಹಾಕ್ಬೋದು. ಏನಾದ್ರು ಇದೆ ಅಂದ್ರೆ ಅದಕ್ಕೆ ಎಚ್ಚರಿಕೆ ವಹಿಸಿ ಅದನ್ನು ಸರಿಪಡಿಸ್ಕೊಳ್ಳೋ ಕ್ರಮ ತಗೋಬಹುದು. ಯಾವತ್ತೂ ವೈದ್ಯರ ಹತ್ರಕ್ಕೆ ಹಿಂದೆ ಹೋಗುವಂತ ಪ್ರಯತ್ನವನ್ನ ಯಾರೂ ಮಾಡಬಾರ್ದು. ವೈದ್ಯರ ಹತ್ರಕ್ಕೆ ಹೋದಾಗ ನಾವು ಅತ್ಯಂತ ಮುಕ್ತ ಮನಸ್ಸಿನಿಂದ ನಮ್ಗೆ ಏನಾಗ್ತಿದೆ ಅನ್ನೋದು ಹೇಳಿದ್ರೆ ಅವರು ಅದನ್ನ ಚಿಂತೆ ಮಾಡಿ ನಮ್ಮ ಸಲಹೆಯನ್ನ ಒಳ್ಳೆ ರೂಪದಲ್ಲಿ ಕೊಡ್ತಾರೆ ಹೊರತು ಬೇರೆದ್ರಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ತಾವುಗಳು ಮೇಲಿಂದ ಮೇಲೆ ಆ ರೀತಿ ಉಪಯೋಗಿಸ್ಕೋತಿದ್ರೋ ಮಾಡ್ತಿದಿರೋ ಮಾಡಲ್ವೋ ಅನ್ನುವಂಥ ಕಾರಣಕ್ಕಾಗಿ ಮಾನ್ಯ ಕುಮಾರ್ ಅವರು ಪ್ರತಿ ವರ್ಷವೂ ಕೂಡ ಈ ರೀತಿ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಒಂದು ರೀತಿ ಅರ್ಥಪೂರ್ಣವಾಗಿ ಮಾಡೋದ್ರ ಮುಖಾಂತರ, ಈ ಪಾರ್ಕ್ನಲ್ಲಿ ಮಾಡೋದ್ರ ಮುಖಾಂತರ ಇಲ್ಲಿ ವಾಕಿಂಗ್ ಬರುವಂತವ್ರು, ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ಆರ್ಥಿಕವಾಗಿ ಸದೃಢವಾಗಿ ಇದ್ದಂಥವ್ರು ಇಲ್ಲದಂಥವ್ರು ಎಲ್ಲರಿಗೂ ಕೂಡ ಈ ಒಂದು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ವಿಶೇಷ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವನಿಗೆ ವಿಶೇಷ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ, ಇದಕ್ಕೆ DT ಪ್ರಕಾಶ್ ರವರು, ನಮ್ಮ ಚಂದ್ರಣ್ಣ ಅವರು ಇವರೆಲ್ಲ ನಿರಂತರವಾಗಿ ಸಹಕಾರ ಕೊಡ್ತಿದ್ದಾರೆ, ಬೆನ್ನಿಂದ ನಿಲ್ತಿದ್ದಾರೆ. ಅದಕ್ಕಾಗಿ ಅವನ ಸ್ಫೂರ್ತಿಯಿಂದ ಈ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ನಮ್ಮ ಡಾಕ್ಟರ್ ಯೋಗಣ್ಣ ಅವರು ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ. ಯಾರೇ ಹೋಗಿ ಈ ರೀತಿ ಸಂಘ ಸಂಸ್ಥೆಗಳು ಈ ರೀತಿಯಾದಂತಹ ಸಹಯೋಗ ಬೇಕು ಅಂದ ತಕ್ಷಣ ಮುಂದಕ್ಕೆ ಬರುವಂತದ್ದು ಸುಯೋಗ ಆಸ್ಪತ್ರೆ. ಅವರು ಕೂಡ ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಒಳ್ಳೆಯ ಮನಸ್ಸಿಂದ ಇದು ಎಲ್ಲ ಜನರ ಆರೋಗ್ಯ ದೃಷ್ಟಿಯಲ್ಲಿ ಆಗಬೇಕು, ಅದಕ್ಕೆ ನಾವು ಕೈ ಜೋಡಿಸಬೇಕು, ಇದು ಸಮಾಜ ಜವಾಬ್ದಾರಿ ಅನ್ನೋ ದೃಷ್ಟಿಯಲ್ಲಿ ಅವರ ಪರಿಪೂರ್ಣ ಸಹಯೋಗ ಇರತಕ್ಕಂಥದ್ದು ನಮಗೆ ಸಂತೋಷ ಕೊಟ್ಟಿದೆ. ಈ ಎಲ್ಲರೂ ಒಟ್ಟಾಗಿ ಈ ಪ್ರಯತ್ನದ ಮುಖಾಂತರ ದೇಶದ ಸರ್ವ ನಾಗರಿಕರ ಆರೋಗ್ಯವನ್ನ ಸುರಕ್ಷಿತವಾಗಿಡುವ ದಿಕ್ಕಿನಲ್ಲಿ ಕೊಂಡೊಯ್ಯುವಂತ ಪ್ರಯತ್ನವನ್ನ ನಾವು ನೀವೆಲ್ಲರೂ ಜವಾಬ್ದಾರಿಯಿಂದ ಮಾಡೋಣ. ಇಂಥ ಪ್ರಯತ್ನಗಳು ಸಾರ್ಥಕ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ಇಂಥ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚೆಚ್ಚು
ಬಂದು ಸದುಪಯೋಗ ಪಡಿಸ್ಕೊಂಡ್ರೆ ನಮಗೆ ಲಾಭನೇ ಹೊರತು ಮಾಡುವಂತವ್ರಿಗೇನಲ್ಲ. ಮಾಡುವಂತವ್ರು ಮನಸ್ಸಿನ ಸಮಾಧಾನಕ್ಕೆ ಈ ಕೆಲಸವನ್ನ ಮಾಡ್ತಾ ಇರ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಇಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಆರೋಗ್ಯ ಸುಧಾರಿಸಲಿ, ದೇವರು ಒಳ್ಳೆ ರೀತಿಯಲ್ಲಿ ಅವರ ಬದುಕನ್ನ ಮುಂದಿನ ಹೆಜ್ಜೆಗಳನ್ನ ಗಟ್ಟಿಯಾಗಿ ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ, ದೇಹ ಬಲವನ್ನು ಹೆಚ್ಚಿಸಿ, ಅತ್ಯಂತ ಲವಲವಿಕೆಯಿಂದ ಅವರು ಜೀವನವನ್ನು ಸಾಗಿಸುವಂತದ್ದಾಗಲಿ ಎನ್ನುವಂತ ಮಾತನ್ನ ಈ ಹಿರಿಯ ನಾಗರಿಕರ ದಿನಾಚರಣೆ ಸನ್ನಿವೇಶದಲ್ಲಿ ಶುಭವನ್ನ ಕೋರ್ತಾ ನಾನು 2 ಮಾತುಗಳ ವಿರಾಮ ನೆಡ್ತಿದ್ದೀನಿ. ಧನ್ಯವಾದಗಳು.